ಕಮಲಿ ಅವರೇ, ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ಮೇಡಮ್, ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ನಿನ್ನೆ ಸರಿಯಾಗಿ ವಿಷಯ ತಿಳ್ಕೊಳ್ದೆ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ಸಾರಿ. ಅಯ್ಯೋ ಮೇಡಮ್, ಸಾರಿ ಎಲ್ಲ ಏನು ಬೇಡ. ಅನನ್ಯ ಕಾಣಿಸ್ಲಿಲ್ಲ ಅನ್ನೋ ಕಾಳಜಿಯಾಗೆ ನೀವಂಗೆ ಮಾತಾಡಿದ್ದೀರಿ ಅಂತ ನಂಗೆ ಗೊತ್ತು. ಅದನ್ನ ಯಾವುದೋ ನನ್ನ ಮನಸ್ಸಾಗೆ ಇಟ್ಕೊಂಡಿಲ್ಲ. ನೀವೇನು ಚಿಂತೆ ಮಾಡಬೇಡಿ. ಇಲ್ಲ ಕಮಲಿ ಅವರೇ, ನೀವು ತುಂಬ ಒಳ್ಳೆಯವರು. ನೀವು ಮಕ್ಕಳ ಮೇಲೆ ಇಟ್ಟಿರೋ ಕಾಳಜಿನ ಅರ್ಥ ಮಾಡ್ಕೊಳ್ದೆ ನಾನು ಹಾಗೆಲ್ಲ ಮಾತಾಡ್ಬಿಟ್ಟೆ. ಅಷ್ಟೇ ಅಲ್ಲದೆ ನನ್ನ ಮಗಳು ಮೊದಲನೇ ಸರಿ ಭಯ ಪಡದೆ ಎಲ್ಲರ ಮುಂದೆ ಮಾತಾಡೋದು. ಅದಕ್ಕೆಲ್ಲ ನೀವೇ ಕಾರಣ. ನನ್ನ ಮಗಳಿಗಿದ್ದಿದ್ದ ಭಯನ ಪ್ರೀತಿಯಿಂದ ಹೋಗೋವಾಗ ಮಾಡಿದ್ದೀರಾ ನೀವು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಯ್ಯೋ ಮೇಡಮ್, ನೀವು ಸ್ಯಾನೆ ದೊಡ್ಡ ಮಾತು ಮಾತಾಡ್ತಿದ್ದೀರಾ. ನಾನು ನನ್ನ ಕರ್ತವ್ಯ ಮಾಡಿದೆ ಅಟ್ಟಯ್ಯ. ಅನನ್ಯ ಸ್ಯಾನೆ ಚುರುಕಾಗವಳೆ. ನೀವೇನು ಚಿಂತೆ ಮಾಡಬೇಡಿ. ಅನನ್ಯ, ಅಮ್ಮ ಹೋಗ್ಲಿನಾ? ನೀನು ಅಕ್ಕ ಜೊತೆ ಇರ್ತೀಯಾ? ಕಮಲಿ ಅವರೇ, ಬರ್ತೀನಿ. ಏಯ್, ಇವತ್ತು ಲಾಸ್ಟ್ ಡೇ ಸಮ್ಮರ್ ಕ್ಯಾಂಪು. ಅಟ್ಲೀಸ್ಟ್ ಇವತ್ತಾದ್ರು ಸ್ವಲ್ಪ ಸೈಲೆಂಟ್ ಆಗಿರೋ ಪ್ಲೀಸು. ಹಾಂ, ಸೈಲೆಂಟ್ ಆಗಿರ್ತೀರಾ? ನೋಡಿ, ನಿಮ್ಮ ಕಮಲಿ ಅಕ್ಕ ಬಂದರು. ಏನು ಸರ್, ಗಲಾಟೆ ಮಾಡ್ತಾವ್ರಾ? ನೀವೇ ಕೇಳಿ. ಯಾಕ್ರಪ್ಪ ಎಲ್ಲರೂ ನಮ್ಮ ರಿಷಿ ಸರ್ಗೆ ತೊಂದರೆ ಕೊಡ್ತೀರಾ? ಸೈಲೆಂಟಾಗಿರ್ಬೇಕು ತಾನೇ? ರಿಷಿ ಸರ್, ಇವತ್ತೇನು ಕಲ್ಸೋಣ? ಇವತ್ತು ಸಮ್ಮರ್ ಕ್ಯಾಂಪ್ ಕೊನೆ ದಿನ. ನಾವ್ಯಾರು ಕಲೆ ಮೂಡಲಿಲ್ಲ ಏನ್ರಪ್ಪ? ಹಾಂ ಸರ್, ನಾನು ನಿಮಗೆ ಸಪೋರ್ಟ್ ಮಾಡಿದ್ರೆ ನೀವು ಮಕ್ಕಳು ಪರವಾಗಿ ನಿಂತ್ಬಿಟ್ರಾ? ಹ್ಞೂ, ಮತ್ತೆ ಕೊನೆ ದಿನ ಮಜಾ ಮಾಡಬೇಕು. ಏಯ್ ಅಲ್ವೇನ್ರೋ? ಹೇ ಸೈಲೆನ್ಸ್. ನಾವೀಗ ಡಮ್ಸರಾಜ್ ಆಡೋಣ. ಸರಿ, ನೀವೆಲ್ಲ ಆಟ ಆಡ್ತೀರಿ. ನಾನು ಹೋಗಿ ನಿಂಗೆ ಯಾಕೆ ಅಡುಗೆಗೆ ಸಹಾಯ ಮಾಡ್ತೀನಿ, ಸರಿನಾ? ಕಮಲಿ ಅವರೇ, ನೀವು ಹೋಗ್ತಿದ್ದೀರಾ? ನಮ್ಮ ಜೊತೆ ಆಟ ಆಡಲ್ವಾ? ಹೋಗ್ಬೇಡಿ, ನಮ್ಮ ಜೊತೆ ಆಟ ಆಡಬೇಕು. ಸರಿ, ಆಡುಮ. ಓಕೆ, ಈಗ ಮೊದಲು ಡಮ್ ಶರಾಟ್ಸ್ ಅಂದರೆ ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಈಗ ಒಂದು ಟೀಮ್ ಅವರು ಒಂದು ಫಿಲಮ್ನ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಇನ್ನೊಂದು ಟೀಮ್ ಅವರು ಅದನ್ನು ಕರೆಕ್ಟಾಗಿ ಗೆಸ್ ಮಾಡಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ಜೋಗಿ ಫಿಲಮ್ ಅಂದ್ಕೊಳ್ಳಿ. ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಜೋಗಿ ಫಿಲಮ್ ಅಂತ ಅರ್ಥ ಆಗುತ್ತೆ. ಓಕೆನಾ? ಆಡೋಣವಾ? ಓಕೆ, ಈಗ ಆಟ ಶುರು ಮಾಡೋಣ. ಫಸ್ಟ್ ಯಾರು ಆ್ಯಕ್ಟ್ ಮಾಡ್ತಾರೆ? ನಾನಾ? ಸರಿ, ಓಕೆ. ಈಗ ನಂಗೊಂದು ಸಿನಿಮಾ ಹೆಸರು ಹೇಳಿ, ನಾನು ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಏಯ್, ಆ ಥರದ್ದು ಯಾವುದೋ ಸಿನಿಮಾನೇ ಇಲ್ಲ ಕಣೋ, ಬೇರೆ ಯಾವ್ದಾದ್ರು ಹೇಳು. ಸರ್, ಉಪ್ಪಿ ಸರ್ ಸಿನಿಮಾ ನೀವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಅಕ್ಕ ರೆಡಿನಾ? ಹಾಂ, ನಾನು ರೆಡಿ. ನೋಡಿ ಅಕ್ಕ ರೆಡಿ ಅಂತ, ನೀವು ಆ್ಯಕ್ಟ್ ಮಾಡಿ ತೋರಿಸಿ. ಆಲ್ ದ ಬೆಸ್ಟ್. ಅಯ್ಯೋ ನಿಮ್ಮ ಐ ಲವ್ ಯು ಅಂತ ಸಿನಿಮಾ ಬಂದಿದ್ಯಾ? ಇದನ್ನ ಹೇಗೀಗ ಕಮಲಿ ಅವ್ರ ಮುಂದೆ ಆ್ಯಕ್ಟ್ ಮಾಡಿ ತೋರಿಸೋದು? ಪೊಂಗಲ್ ರೆಡಿ ಆಗೈತೆ. ಬಿಸಿಬೇಳೆ ಬಾತ್ ಬಾ ರೆಡಿ ಆಯ್ತೈತೆ. ಅಡುಗೆ ಎಲ್ಲ ಹಂಗೆ ಮಡಗ್ಬಿಟ್ಟು ಕಮಲಿ ಎಲ್ಲಿ ಹೋದ್ಲು? ಒಂದು ವೇಳೆ ರಿಷಿ ಸರ್ ತಾವೇನ ಮಾತಾಡ್ಕೊಂಡು ನಿಂತವಳ? ಇದ್ರೂ ಇರ್ಬೋದು. ಮಾತಾಡ್ಲಿ. ನಮ್ಮ ರಿಷಿ ಸಾರು ಕಮಲಿನ ಸ್ಯಾನೆ ಪಿರುತಿಯಿಂದ ಮಾತಾಡಿಸ್ತಾರೆ. ನಮ್ಮ ಕಮಲಿ ಸ್ಯಾನೆ ಅದೃಷ್ಟ ಮಾಡಿದವಳು.
ನನಗೂ ಆ ಒಬ್ಬ ಎಲ್ಲವನೋ ಏನೋ. ಎಕ್ಸ್ಕ್ಯೂಸ್ ಮೀ ಮೇಡಮ್. ನಿಂಗೆ ಅಂದ್ರೆ ನೀವೇನಾ ಮೇಡಮ್? ಏಯ್, ಯಾರಯ್ಯ ನೀನು? ಹೆಸರೆಲ್ಲ ಕರೆಕ್ಟಾಗೆ ಹೇಳ್ತಿದ್ಯಾ? ನಾನು ಮಾತಾಡೋದೇನೋ ಕೇಳಿಸ್ಕೊಂಡ್ಬಿಟ್ಯಾ? ಇಲ್ಲ ಮೇಡಮ್, ನಿಮಗೆ ಯಾರೋ ಐಸ್ ಕ್ರೀಮ್ ಆರ್ಡರ್ ಮಾಡಿ ಕಳಿಸಿದ್ದಾರೆ. ಏನು? ನನಗೆ ಐಸ್ ಕ್ರೀಮ್ ಕಳ್ಸೋರಾ? ಅಯ್ಯೋ ಏನಪ್ಪ, ಈಗಷ್ಟೇ ಮನ್ಸಲ್ಲಿ ಅನ್ಕೋತಿದ್ದೆ, ಆಗಲೇ ನನ್ನ ಹುಡುಗಂಗೆ ನನ್ನ ಮನ್ಸಲ್ಲಿ ಏನೈತೆ ಅಂತ ಗೊತ್ತಾಗೋಯ್ತಾ? ನನಗೋಸ್ಕರ ಐಸ್ ಕ್ರೀಮ್ ಕಳ್ಸೋಣ. ಮಾಮ್, ಯಾವುದಕ್ಕೆ ಹಾಕೋದು? ಇದರಲ್ಲಿ ಲೆಕ್ಕ ಪಕ್ಕ ಏನೂ ಇಲ್ಲ, ಹೋಲ್ಸೇಲಾಗಿ ಎಲ್ಲದಕ್ಕೂ ಹಾಕೋದೆ. ಯಾ ನನಗೋಸ್ಕರ ಈ ಊರಾಗೆ ನಾನು ಇಷ್ಟಪಡೋ ಐಸ್ ಕ್ರೀಮ್ ಕಳ್ಸೋರು ಯಾರಪ್ಪ ಅವರೇ? ಓ ಮೈ ದ್ಯಾವ್ರೆ, ನನ್ನ ಮನ್ಸು ಕರ್ಗೋಯ್ತೈತೆ. ಮೇಡಮ್, ಐಸ್ ಕ್ರೀಮ್ ಕರ್ಗೋಗ್ತಿದೆ, ತಗೊಳ್ಳಿ. ಹೆಸರಿನ ಕಾಮಲಿ, ನಾವೀಗ ವಿಷ ಹಾಕಿರೋದು ಬರೀ ಊಟಕ್ಕೆ ಮಾತ್ರ ಅಲ್ಲ, ನಿನ್ನಿಡೀ ಲೈಫಿಗೇನೆ. ನೀನು ಹಾಳಾಗೋದ್ರೇನೆ ನನಗೆ ನೆಮ್ಮದಿ ಕಣೆ. ಸರ್, ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಟ್ ಮಾಡಿ ತೋರಿಸಿ. ಯಾವ್ದಾದ್ರು ಬೇರೆ ಸಿನಿಮಾ ಕೊಡ್ರು, ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಯಾಕೆ ಸರ್, ನಿಮ್ಮಿಂದ ಆ್ಯಕ್ಟ್ ಮಾಡಿ ತೋರ್ಸಕ್ಕೆ ಆಗದೇ ಇರೋ ಅಂತ ಹೆಸರು ಕೊಟ್ಟವ್ರಾ ನಮ್ಮ ಹುಡುಗರು? ಸರ್, ನಿಮ್ಮಿಂದ ನಮಗೆ ಕೆಟ್ಟ ಹೆಸರು. ಆ್ಯಕ್ಟ್ ಮಾಡಿ ಸರ್. ಅಂದರೆ 3 ಪದಗಳು. ನೀನು ಹೃದಯವಂತನಾ? ಕಮಲಿ ಅಕ್ಕ, ಹಾರ್ಟ್ ಅಂದರೆ ಲವ್. ಲವ್ ಅಂತ ಸಿನಿಮಾ ಯಾವುದಿದೆ? ಸರ್, ಕರೆಕ್ಟಾ? ಸರ್, ಕರೆಕ್ಟ್ ಆನ್ಸರು ಸರ್. ಹಾಂ, ಕರೆಕ್ಟ್. ಸರಿ,
ನೀವೆಲ್ಲ ಈಗ ರಿಷಿ ಸರ್ ಬರ್ತಾರೆ, ಅವ್ರ ಜೊತೆ ಆಟ ಆಡ್ತೀರಿ. ನಾನು ಹೋಗಿ ನಿಂಗೆ ಯಾಕಂಗೆ ಸಹಾಯ ಮಾಡ್ಬಿಟ್ಟು ಬರ್ತೀನಿ. ಹಾಗೆಲ್ಲ ಬಿಡಲ್ಲ ನಾವು, ನೀವು ಇಲ್ಲೇ ಇರಬೇಕು. ಪಾಪ ನಿಂಗೆ ಯಾಕ ಪಾಪ ಅಲ್ವಾ, ನಾ ಹೋಗಿ ಸಹಾಯ ಮಾಡ್ತೀನಿ. ಮತ್ತೆ ನಾವು ಪಾಪ ಅಲ್ವಾ, ನಮ್ಗೆ ಯಾರು ನೋಡ್ಕೊಳ್ಳೋದು? ಸೂಪರ್ ಕಣ್ರೋ, ಬಿಡಬೇಡಿ ಕಮಲಿ ಅವ್ರನ್ನ. ಇವತ್ತು ಅಡುಗೆ ಮಾಡ್ತಿದ್ದೀವಲ್ವಾ, ಅದನ್ನ ನಾನು ನೋಡ್ಕೋಬೇಕು. ಅದನ್ನ ನಿಂಗೆ ಅಕ್ಕ ನೋಡ್ಕೋತಾರೆ. ಇವತ್ತು ನೀವು ಇಲ್ಲೇ ಇರಿ. ಇವತ್ತು ಲಾಸ್ಟ್ ಡೇ ಸಮ್ಮರ್ ಕ್ಯಾಂಪು, ನೀವು ಹೋದ್ರೆ ಹೆಂಗೆ? ಸರ್, ಇವಾಗ ಯಾವ ಆಟ ಆಡ್ತೀವಿ? ಕೈಯಲ್ಲಿ ಹಗ್ಗ ಇಟ್ಕೊಂಡಿರೋದು ನೋಡ್ರೆ ಹಗ್ಗ ಜಗ್ಗಟ್ಟ ಅನ್ಸೈತೆ ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಈಗ 2 ಟೀಮ್ ಮಾಡೋಣ. ಒಂದು ನಂದು, ಇನ್ನೊಂದು ಕಮಲಿ ಅವ್ರದ್ದು. ಓಕೆನಾ? ನೀವಿಬ್ರೇ ಕ್ಯಾಪ್ಟನ್ಸ್, ಓಕೆನಾ? ಓಕೆ. ಸರ್, ನಾನ್ ರೆಫ್ರಿ. ಯಾಕೆ ಪುಟ್ಟಿ, ನೀನ್ ಆಟ ಆಡಕ್ಕಿಲ್ವಾ? 2 ಟೀಮ್ ಆಟ ಆಡ್ತಾ ಇದೆ, ಯಾರು ಗೆದ್ರು ಅಂತ ಹೇಳ್ಬೇಕಲ್ವಾ? ಅದಕ್ಕೆ ನಾನೇ ರೆಫ್ರಿ. ಸರಿ, ತಗೋ ವಿಜಿಲ್, ನೀನೇ ರೆಫ್ರಿ. ಕಮಲಿ ಅವರೇ, ನಿಮ್ಮ ಟೀಮ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್, ನೀವೇ ಮೊದಲು ಚೂಸ್ ಮಾಡ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ, ನೀವು ಚೂಸ್ ಮಾಡ್ಕೊಳ್ಳಿ. ಸರ್, ನೀವೇ ಮೊದಲು ಮಾಡ್ಕೊಳ್ಳಿ ಸರ್. ಇರಿ ಟಾಸ್ ಹಾಕೋಣ. ಇಟ್ಸ್ ಟೈಲ್. ಹೆಡ್ಸ್. ಎಂಡ್. ಸರ್, ನಿಮ್ಮ ಟೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಹಾಂ, ಓಕೆ. ಬನ್ನಿ ಕಳ್ಮಂಜು. ಯಸ್, ನೀವೆಲ್ಲ ಬನ್ನಿ. ಯಾಕೆ ಕಮಲಿ ಅವರೇ, ನಮ್ಮ ಟೀಮ್ ಸ್ಟ್ರಾಂಗ್ ಅಂತ ಬೇಜಾರಾಯ್ತಾ? ಏನಿಲ್ಲ ಸರ್, ನಮ್ಮ ಟೀಮು ಸ್ಟ್ರಾಂಗ್ ಆಗೈತೆ, ನಾವೇ ಗೆಲ್ಲೋದು, ನೋಡ್ತಾ ಇರಿ. ಗೈಸ್, ಕಮ್ ಆನ್, ಲೆಟ್ಸ್ ಪ್ಲೇ. ಆಹಾ, ದಿವಸ ಇಂಥ ಐಸ್ ಕ್ರೀಮ್ ಕೊಡಿಸ್ತಾ ಇದ್ರೆ ನಂಗೆ ಯಾವ ಹುಡುಗನೂ ಬೇಡ. ಐಸ್ ಕ್ರೀಮ್ ಜೊತೆಗೆ ಜೀವನ ಮಾಡ್ಕೊತೀನಿ. ಸೂಪರ್ ಬೇಬಿ ನೀನು. ಅವಳ ವೀಕ್ನೆಸ್ ಏನು ಅನ್ನೋದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಕೆಲಸನ ಮುಗಿಸ್ಬಿಟ್ಟೆ. ಸರಿಯಾದ ತಿಂಡಿ ಪೋತಿ ಮಾಮ ಅವಳು. ಎಲಿಗೆ ಏನು ಕೊಟ್ಟರೆ ಬಿಳದಿಂದ ಆಚೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೆಸ್ರನ್ ಕಂಬಳಿ ಏನಾದರೂ ಇದ್ದಿದ್ರೆ ನಾವು ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇವಳಿಗೆ ಐಸ್ ಕ್ರೀಮ್ ಕೊಟ್ಟರೆ ಸಾಕು, ಆಸ್ತಿನೇ ಬರ್ಸ್ಕೋಬೋದು. ಬಾಮ್, ಈ ಸಲ ಏನೇ ಆದರೂ ಅಮ್ಮಮ್ಮ ಮಾಡಿರೋ ಪ್ಲ್ಯಾನ್ ಮಾತ್ರ ಮಿಸ್ ಆಗಬಾರ್ದು. ಮಿಸ್ ಆಗಲ್ಲ ಬೇಬಿ, ಎಕ್ಸಿಕ್ಯೂಷನ್ ಮುಗಿಸಾಯ್ತಲ್ಲ, ಡೋಂಟ್ ವಾರಿ. ಆ ಕೆಸರಿನ ಕಂಬಳಿ ಮಾಡಿರೋ ಊಟನ ಮಕ್ಕಳು ತಿನ್ನಬೇಕು, ತಿಂದು ಸಾಯಬೇಕು. ಅಪ್ಪಿ ತಪ್ಪಿ ಮಿಸ್ ಆದ್ರೂ ಹುಷಾರ್ ತಪ್ಪಿ ಮಕ್ಕಳು ಹಾಸ್ಪಿಟಲ್ ಸೇರೋದಂತೂ ಮಿನಿಮಮ್ ಗ್ಯಾರಂಟಿ. ಆಗ ಇರ್ರೆಸ್ಪಾನ್ಸಿಬಲ್ ಕೋಆರ್ಡಿನೇಟರ್ ಅಂತ ಅವಳನ್ನ ಜೈಲಿಗೆ ಹಾಕ್ತಾರಲ್ವಾ? ಹಾಕ್ಲಿಲ್ಲ ಅಂದರೆ ನಾವು ಬಿಟ್ಬಿಡ್ತೀವ? ಬೇಬಿ, ಅನ್ನಪೂರ್ಣ ಅತ್ತೆ ಮೊಮ್ಮಗಳನ್ನ ಹುಡ್ಕೋ ಕೆಲಸ ಇಲ್ದಿದ್ರೆ ಮಾಮು ನಮ್ಮ ಜೊತೆ ಬರ್ತಾಯಿದ್ರು. ದಟ್ಸ್ ಓಕೆ ಮಾಮ್, ಅಮ್ಮಮ್ಮ ಹೇಳಿದ ಕೆಲಸನ ನಾವು ಮಾಡಿದ್ದೀವಿ. ಶಿಲ್ ಬಿ ವೆರಿ ಹ್ಯಾಪಿ. ಅಫ್ಕೋರ್ಸ್. ಬೇಬಿ, ಆ ಹುಡುಗಿ ನಾವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಲು. ಮಾಮ್, ಆ ಹುಡುಗಿನ ಏನು ಬೇಬಿ ನೀನು ಇಷ್ಟೊಂದು ಕ್ಯಾಶುಯಲ್ ಆಗಿ ಹೇಳ್ತಿದ್ಯಲ್ಲ? ಯಾ ಮಾಮ್, ಆ ಹುಡುಗಿ ಒಂಥರ ಡಲ್ಲು, ಮಾತಾಡೋದೇ ಇಲ್ಲ. ಡೋಂಟ್ ವರಿ. ಹೇ, ಏನೇ ಮಾಡ್ತಿದ್ದೀಯ ಇಲ್ಲಿ? ಇಲ್ಲೆಲ್ಲ ಬರಬಾರ್ದು, ಹೋಗು. ಗೋ.
ಹೇಳಿರಿ 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 ಇದೊಳ್ರಪ್ಪ ಇದು ಏನ್ ಸರ್ ನೀವು ಪ್ರೀತಿ ಮನ್ಸಲ್ಲಿರ್ಬೇಕು, ಪಂದ್ಯ ಬಂದಾಗ ನಾವೇ ಗೆಲ್ಬೇಕು. ಸಾರಿ ಕಣ್ರು ಈಗ ಈಗ ಆಡೋಣ ಬನ್ನಿ ಹಾಂ ಈಗ ಹೇಳಿರಿ ಜೋರಾಗಿ ಜೋರಾಗಿ ಇಳಿರಿ ಇಳಿರಿ ಹಂಗೆ ಹಂಗೆ ಸರ್ ಹಿಂಗೆಲ್ಲ ಮಾಡಿದ್ರೆ ನಾವು ಒಪ್ಪಕ್ಕಿಲ್ಲ, ಇದು ಮೋಸ. ಏನು ಮೋಸ ರೆಫ್ರಿ ಏನು ಮೋಸ? ಯಾವ ಮೋಸನೂ ಇಲ್ಲ. ಇಲ್ಲ ಇಲ್ಲ ರಿಷಿ ಸರ್ ಏನು ಮಾಡಿದ್ರು ಗೊತ್ತಾ? ಹಾಂ ಏನು ಮಾಡಿದೆ? ಅದು ಕಣ್ಣು ಹೇಳಿ ಕಮಲಿ ಅವರೇ, ನಾನು ಏನು ಮಾಡಿದೆ? ಸರಿ ಸರಿ, ಎಲ್ಲ ಪೊಸಿಷನಿಗೆ ಬನ್ನಿ. ಈಗ ಈ ಟೀಮ್ ಒಂದು ಗೆದ್ದಿದೆ, ಈ ಟೀಮ್ ಒಂದು ಗೆದ್ದಿದೆ. ಈಗ ಫೈನಲ್ಸು. ಈಗ ಇದ್ರಲ್ಲಿ ಯಾರು ಗೆಲ್ತಾರೋ ಅವರೇ ವಿನ್ನು, ಓಕೆನಾ? ಬಿಡು ಬಿಡು ಸರ್ ನಾವೇ ವಿನ್ನು. ಈಗ ಗೆದ್ರೂ ಪರ್ಮನೆಂಟಾಗಿ ಸೋತಿರೋದು ನಾನೇ ಕಣ. ಏನಂದ್ರಿ ಸರ್? ನಾನಾ ಆ್ಯಸ್ ಯೂಶುವಲ್ ಏನೂ ಇಲ್ಲ. ಹಾಂ ಸರಿ, ನಿಂಗೆ ಏನು ಮಾಡ್ತಾಳೆ ನಾನು ಹೋಗಿ ನೋಡ್ಕೊಂಬ.